ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇವತ್ತಿನ ವಿಶೇಷ ಕಲಾವಿದರು ಬಿ.ವಿ. ರಾಧಾ. ಬಿ.ವಿ. ರಾಧಾ ಅವರು ಆಗಸ್ಟ್ 1948 10 ಸೆಪ್ಟೆಂಬರ್ 2007 ಕನ್ನಡದ ಹೆಸರಾಂತ ಚಲನಚಿತ್ರ, ರಂಗಭೂಮಿ ಮತ್ತು ಕಿರುತೆರೆ ಕಲಾವಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಭಾಷೆಯ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ರಾಧಾ ನಟಿಯಾಗಿ ಅಪಾರ ಜನಪ್ರಿಯತೆ ಪಡೆದಿದ್ದು ಕನ್ನಡ ಚಿತ್ರರಂಗದಲ್ಲಿ. ಪ್ರಯೋಗಶೀಲ ನಿರ್ದೇಶಕ ಕೆ.ಎಸ್.ಎಲ್. ಸ್ವಾಮಿ ಅವರ ಚಿತ್ರಗಳಲ್ಲಿನ ವಿಭಿನ್ನ ಪಾತ್ರಗಳಿಂದ ಗುರುತಿಸಿಕೊಂಡಿರುವ ರಾಧಾ ಅವರ ಅಭಿನಯದ ಸ್ಮರಣೀಯ ಚಿತ್ರಗಳೆಂದರೆ 639 1970, ಬಲೆ ಅದೃಷ್ಟವೋ ಅದೃಷ್ಟ 1971, ಯಾವ ಜನ್ಮದ ಮೈತ್ರಿ 1972, ದೇವರು ಕೊಟ್ಟ ತಂಗಿ 1973 ಮತ್ತು ಮಿಥಿಲೆಯ ಸೀತೆಯರು 1988. ನಾಯಕಿಯ ಎರಡನೇ ನಾಯಕಿ ಪೋಷಕ, ಹಾಸ್ಯ ಮತ್ತು ಕಳನ ಛಾಯೆ ಇರುವ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಒಬ್ಬ ನಟಿ ಮಾಡಬಹುದಾದ ಎಲ್ಲ ವಿಧದ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಜನಮನ್ನಣೆ ಗಳಿಸಿರುವ ಅಪರೂಪದ ಅಭಿನೇತ್ರಿ, ಚಿತ್ರ ನಿರ್ಮಾಪಕಿಯೂ ಆಗಿರುವ ರಾಧಾ ಜಂಬೂ ಸವಾರಿ 1989 ಮತ್ತು ಹರಕೆಯ ಕುರಿ 1992ಗಳಂತಹ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1948ನೇ ಇಸವಿಯ ಆಗಸ್ಟ್ನಲ್ಲಿ ಬೆಂಗಳೂರಿನ ಒಂದು ರೈತ ಕುಟುಂಬದ ಗಂಗಪ್ಪ ಮತ್ತು ನಾಗಮ್ಮ ದಂಪತಿಯ ಎರಡನೇ ಮಗುವಾಗಿ ಜನಿಸಿದ ರಾಧಾ ಅವರ ಮೂಲ ಹೆಸರು ರಾಜ್ಯಲಕ್ಷ್ಮಿ. ಚಿಕ್ಕಂದಿನಲ್ಲಿ ಓದಿನಲ್ಲಿ ಹೆಚ್ಚು ಆಸಕ್ತಿ ಹೊಂದಿರದ ರಾಧಾ ಶಾಲೆಗೆ ಹೋಗಿ ಬರುವಾಗ ಚಲನಚಿತ್ರಗಳ ಭಿತ್ತಿ ಪತ್ರಗಳನ್ನು ನೋಡುತ್ತಾ ಮೈಮರೆಯುತ್ತಿದ್ದರು. ಮನೆಯ ಸಮೀಪದಲ್ಲಿದ್ದ ಚಿತ್ರರಂಗದಲ್ಲಿದ್ದ ಒಬ್ಬ ವ್ಯಕ್ತಿಯ ಸಲಹೆ ಮೇರೆಗೆ ಮದ್ರಾಸ್ಗೆ ತೆರಳಿ ನವಕೋಟಿ ನಾರಾಯಣ 1964 ಚಿತ್ರದಲ್ಲಿನ ಚಿಕ್ಕ ಪಾತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ರಾಧಾ ತಮ್ಮ ಹೆಸರನ್ನು ಬಿ.ವಿ. ರಾಧಾ, ಬೆಂಗಳೂರು ವಿಜಯ ರಾಧಾ ಎಂದು ಬದಲಾಯಿಸಿಕೊಂಡರು. ತನ್ನ ಮಗಳು ನಟಿಯಾಗುವುದಕ್ಕೆ ರಾಧಾರ ತಾಯಿಯವರ ವಿರೋಧವಿದ್ದರೂ ತಂದೆಯವರ ಪ್ರೋತ್ಸಾಹದಿಂದ ನಟಿಯಾಗಿ ಜನಮೆಚ್ಚುಗೆ ಪಡೆದರು. 1964ರಲ್ಲಿ ತೆರೆಗೆ ಬಂದ ರಾಜ್ಕುಮಾರ್ ಮತ್ತು ಸಾಹುಕಾರ್ ಜನಕಿ ಮುಖ್ಯ ಭೂಮಿಕೆಯಲ್ಲಿದ್ದ ನವಕೋಟಿ ನಾರಾಯಣ ಚಿತ್ರದ ಚಿಕ್ಕ ಪಾತ್ರದ ಮೂಲಕ ಕನ್ನಡದ ಬೆಳ್ಳಿತೆರೆಯನ್ನು ಪ್ರವೇಶಿಸಿದ ರಾಧಾ ಕೆ.ಎಸ್.ಎಲ್. ಸ್ವಾಮಿ ಅವರ ನಿರ್ದೇಶನದ ಮೊದಲ ಚಿತ್ರ ತೂಗುದೀಪ 1966ರಲ್ಲಿ ನರಸಿಂಹರಾಜು ಅವರೊಂದಿಗಿನ ಹಾಸ್ಯ ಪಾತ್ರದಿಂದ ಜನಪ್ರಿಯತೆ ಪಡೆದುದಲ್ಲದೆ ಬೇಡಿಕೆಯ ನಟಿಯಾದರು. ನರಸಿಂಹರಾಜು ಅವರೊಂದಿಗೆ ಕಿಲಾಡಿ ರಂಗ 1966, ಮನಸ್ಸಿದ್ದರ ಮಾರ್ಗ 1967, ರಾಜದುರ್ಗದ ರಹಸ್ಯ 1967 ಮತ್ತು ದ್ವಾರ್ಕೀಶ್ ಅವರೊಂದಿಗೆ ಲಗ್ನ ಪತ್ರಿಕೆ 1967, ಮಂಕು ದಿನ್ನೆ 1968 ಮುಂತಾದ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಮಿಂಚಿದ ರಾಧಾ ರಂಗ ಅವರೊಂದಿಗೆ ಅಭಿನಯಿಸಿದ ಒಂದೇ ಬಳ್ಳಿಯ ಹೂಗಳು 1967 ಚಿತ್ರದ ಮುಗ್ಧ ಹುಡುಗಿಯ ಪಾತ್ರ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿತ್ತು. ರಾಧಾ ವೃತ್ತಿ ಬದುಕಿಗೆ ಮಹತ್ವದ ತಿರುವು ನೀಡಿದ ಚಿತ್ರ ಹನ್ನೆಲೆ ಚಿಗುರಿದಾಗ 1967. ಅಂದಿನ ತನಕ ಹಾಸ್ಯ ನಟಿಯಾಗಿ ಜನಪ್ರಿಯರಾಗಿದ್ದ ರಾಧಾ ರಾಜ್ಕುಮಾರ್ ಮತ್ತು ಕಲ್ಪನಾ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರದಲ್ಲಿ ನಾಯಕನ ಮೊದಲ ಪತ್ನಿಯಾಗಿ ಚಿಕ್ಕ ಪಾತ್ರದಲ್ಲಿ ಚೊಕ್ಕದಾದ ಅಭಿನಯ ನೀಡಿದ್ದರು. ಕೆ.ಎಸ್.ಎಲ್. ಸ್ವಾಮಿಯವರ ಗಾಂಧಿನಗರ 1968 ಚಿತ್ರದಲ್ಲಿ ಬಡನಾಯಕನ ಬಗ್ಗೆ ಸಹಾನುಭೂತಿ ಹೊಂದಿರುವ ಶ್ರೀಮಂತ ಬೆಡಗಿಯಾಗಿ ರಾಧಾರದ್ದು ಶಕ್ತ ಅಭಿನಯ. ಭಾಗ್ಯದ ಬಾಗಿಲು 1968 ವರಂಟ ಡಾ. ರಾಜ್ಕುಮಾರ್ ಅಭಿನಯದ 100ನೇ ಚಿತ್ರ. ಕೆ.ಎಸ್.ಎಲ್. ಸ್ವಾಮಿಯವರ ನಿರ್ದೇಶನವಿದ್ದ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ರಾಧಾ ಸ್ಮರಣೀಯ ಅಭಿನಯ ನೀಡಿದ್ದಾರೆ. ರಾಧಾ ಕಲ್ಯಾಣ್ ಕುಮಾರ್ ಅವರೊಂದಿಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ 1968, ಉದಯ್ ಕುಮಾರ್ ಅವರೊಂದಿಗೆ ಮಕ್ಕಳೇ ಮನೆಗೆ ಮಾಣಿಕ್ಯ 1969 ಚಿತ್ರದಲ್ಲಿ ಸಮರ್ಥ ಅಭಿನಯ ನೀಡಿದರು. ಸುಮಾರು 60ರ ದಶಕದ ಉತ್ತರಾರ್ಧ ಮತ್ತು 70ರ ದಶಕದ ಪೂರ್ವಾರ್ಧದಲ್ಲಿ ಬಿಡುಗಡೆಯಾದ ಬಹುತೇಕ ಬಹು ತಾರಾಗಣದ ಕನ್ನಡ ಚಿತ್ರಗಳಲ್ಲಿ ರಾಧಾ ಅವರಿಗೆ ಮಹತ್ವಪೂರ್ಣ ಪಾತ್ರ ಇದ್ದೇ ಇರುತ್ತಿತ್ತು. ರಾಜ್ಕುಮಾರ್ ಅಭಿನಯದ ಬಲೆ ರಾಜ 1969 ಮತ್ತು ದೇವರು ಕೊಟ್ಟ ತಂಗಿ 1973 ಚಿತ್ರಗಳಲ್ಲಿ ನಾಯಕನ ತಂಗಿಯಾಗಿ ಭಾವಪೂರ್ಣ ಅಭಿನಯ ನೀಡಿದ ರಾಧಾ ವೈ.ಆರ್. ಸ್ವಾಮಿ ನಿರ್ದೇಶನದ ಬಲೆ ಜೋಡಿ 1970 ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಪ್ರಬುದ್ಧ ಅಭಿನಯ ನೀಡಿದ್ದಾರೆ.
ಮೇಯರ್ ಮುತ್ತಣ್ಣ 1969, ಚೂರಿ ಚಿಕ್ಕಣ್ಣ 1969, ಮುಕುಂದ ಚಂದ್ರ 1969, ರಂಗಮಹಲ್ ರಹಸ್ಯ 1970, ಮೊದಲ ರಾತ್ರಿ 1970, ಮೂರು ಮುತ್ತುಗಳು 1970, ಅಮರ ಭಾರತಿ 1971, ಅನುಗ್ರಹ 1971 ಮುಂತಾದ ಚಿತ್ರಗಳಲ್ಲಿ ಪ್ರಧಾನ ಭೂಮಿಕೆಯಲ್ಲಿದ್ದ ರಾಧಾ ಅವರು ಅನಿರೀಕ್ಷಿತ 1970 ಚಿತ್ರದಲ್ಲಿ ನಾಯಕಿಯ ಆಪ್ತ ಗೆಳತಿಯಾಗಿ, ನಮ್ಮ ಸಂಸಾರ 1971 ಚಿತ್ರದ ಮುಗ್ಧ ಹುಡುಗಿಯಾಗಿ ಮತ್ತು ಯಾವ ಜನ್ಮದ ಮೈತ್ರಿ 1972 ಚಿತ್ರದಲ್ಲಿ ಮಾನಸಿಕ ಅಸ್ವಸ್ಥ ನಾಯಕಿಯ ಚಿಕಿತ್ಸೆಗಾಗಿ ತನ್ನ ಪತಿಯನ್ನು ಆಕೆಯ ಪತಿಯಂತೆ ನಟಿಸಲು ಒಪ್ಪಿಸುವ ಸಹೃದಯಿಯಾಗಿ ಮನೋಜ್ಞ ಅಭಿನಯ ನೀಡಿದ್ದಾರೆ. ರಾಧಾ ಅವರ ಪ್ರತಿಭೆಯನ್ನು ಸಮರ್ಥವಾಗಿ ಬಳಸಿಕೊಂಡ ಚಿತ್ರಗಳೆಂದರೆ KSL ಸ್ವಾಮಿ ನಿರ್ದೇಶನದ 639 1970 ಹಾಗೂ ಬಲೆ ಅದೃಷ್ಟವೋ ಅದೃಷ್ಟ 1971, ಸಮಾಜದಲ್ಲಿ ಅನಾಥ ಯುವತಿಯ ಸ್ಥಾನಮಾನ ಮತ್ತು ಆಕೆ ಎದುರಿಸುವ ಕಷ್ಟಗಳನ್ನು ಸಹಜವಾಗಿ ಚಿತ್ರಿಸಿದ 639 ಎಂಬ ಪ್ರಯೋಗಾತ್ಮಕ ಚಿತ್ರದಲ್ಲಿ ಮೇರಿ ಎಂಬ ಅನಾಥ ಯುವತಿಯಾಗಿ ರಾಧಾ ಅವಿಸ್ಮರಣೀಯ ಅಭಿನಯ ನೀಡಿದ್ದಾರೆ. ಈ ಚಿತ್ರದಲ್ಲಿ ಅವರು ಉದಯ್ ಕುಮಾರ್, ರಾಜೇಶ್, ಸುದರ್ಶನ್, ರಮೇಶ್, ಶ್ರೀನಾಥ್ ಹೀಗೆ 9 ನಾಯಕರೊಂದಿಗೆ ನಟಿಸಿದ್ದಾರೆ. ಬಲೆ ಅದೃಷ್ಟವೋ ಅದೃಷ್ಟ ಚಿತ್ರದಲ್ಲಿ ಬಡ ಗೆಳತಿಯ ಬದುಕನ್ನು ಹಸನಾಗಿಸುವ ಸಲುವಾಗಿ ಸುಳ್ಳು ಹೇಳಿ ಆಕೆಯನ್ನು ತನ್ನ ಸೋದರ ಸಂಬಂಧಿಗೆ ಮದುವೆ ಮಾಡಿಸಿ ನಂತರ ಎದುರಾಗುವ ಪೇಚಾಟದ ಸನ್ನಿವೇಶಗಳನ್ನು ದಿಟ್ಟವಾಗಿ ಎದುರಿಸುವ ಹಾಸ್ಯಮಯ ಪಾತ್ರದಲ್ಲಿ ರಾಧಾ ನೈಜ ಅಭಿನಯ ನೀಡಿದ್ದಾರೆ. ಹೀಗೆ ನಾಯಕಿಯಾಗಿ ಉತ್ತುಂಗದಲ್ಲಿರುವಾಗಲೇ ಕಳನ ಛಾಯೆ ಇರುವ ಪಾತ್ರಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದರು. ರಾಜ್ಕುಮಾರ್ ಮತ್ತು ಭಾರತಿ ಅಭಿನಯದ ಅವಿಸ್ಮರಣೀಯ ಚಿತ್ರ ಬಂಗಾರದ ಮನುಷ್ಯ 1972ರಲ್ಲಿ ಋಣಾತ್ಮಕ ಪಾತ್ರದಲ್ಲಿ ನಟಿಸಿದ. ಮುಂದೆ ಬಲೆ ಹುಚ್ಚ 1972, ನಂದ ಗೋಕುಲ 1972, ಅನ್ನ ಅತ್ತಿಗೆ 1977, ಮಕ್ಕಳ ಭಾಗ್ಯ 1976 ಚಿತ್ರಗಳಲ್ಲೂ ಇಂತಹುದೇ ಪಾತ್ರಗಳಲ್ಲಿ ಮಿಂಚಿದ್ದಾರೆ. 1976ರಲ್ಲಿ ತೆರೆಗೆ ಬಂದ ಸರ್ಪ ಕಾವಲು 1975 ಎಂಬ ಚಿತ್ರದಲ್ಲಿ ತಮಗಿಂತ ಹಿರಿಯರಾದ ನಟ ರಾಜೇಶ್ ಅವರಿಗೆ ತಾಯಿಯಾಗಿ ನೀಡಿದ ಅಭಿನಯ ಅಮೋಘ. ಈ ನಡುವೆ ಪೌರಾಣಿಕ ಚಿತ್ರ ಸುಭದ್ರಾ ಕಲ್ಯಾಣ 1972, ಭಯಾನಕ ಚಿತ್ರ ಜ್ವಾಲಾ ಮೋಹಿನಿ 1973 ಮತ್ತು ಭಕ್ತಿ ಪ್ರಧಾನ ಚಿತ್ರ ಮಹದೇಶ್ವರ ಪೂಜಾಫಲ 1974 ಮುಂತಾದವುಗಳಲ್ಲಿ ನಾಯಕಿಯಾಗಿ ನಟಿಸಿ ವಿಭಿನ್ನತೆ ಮೆರೆದರು. 1970ರ ದಶಕದ ಕೊನೆಯಲ್ಲಿ ಬಂದ ಬನಶಂಕರಿ 1977, ನಾಗರಹೊಳೆ 1977, ಪಾವನಗಂಗಾ 1977 ಮುಂತಾದ ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳಲ್ಲಿ ನಟಿಸಿ ಒಳ್ಳೆಯ ಅವಕಾಶಗಳ ಕೊರತೆಯಿಂದ ಕ್ರಮೇಣ ನೇಪಥ್ಯಕ್ಕೆ ಸರಿದರು. 80ರ ದಶಕದಲ್ಲೇ ನಿರ್ಮಾಪಕಿಯಾಗಿ ಮುತ್ತೈದೆ ಭಾಗ್ಯ 1983, ಮತ್ತೆ ವಸಂತ 1973, ಮಾವನೋ ಅಳಿಯನೋ 1985 ಮುಂತಾದ ಸದಭಿರುಚಿಯ ಚಿತ್ರಗಳನ್ನು ಕನ್ನಡ ಚಿತ್ರರಸಿಕರಿಗೆ ನೀಡಿದರು. 1988ರಲ್ಲಿ ತಯಾರಾದ KSL ಸ್ವಾಮಿ ಅವರ ನಿರ್ದೇಶನದ ಕಾದಂಬರಿ ಆಧಾರಿತ ಮಿಥಿಲೆಯ ಸೀತೆಯರು 1988 ಎಂಬ ಚಿತ್ರವನ್ನು ನಿರ್ಮಿಸಿದ್ದಲ್ಲದೆ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿದ್ದರು. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸಬೇಕೆಂಬ ಪರಿಜ್ಞಾನವೇ ಇಲ್ಲದ ಜೂಜುಕೋರನ ಪತ್ನಿಯಾಗಿ ತಂದೆಯ ನಡವಳಿಕೆಯಿಂದಾಗಿ ನೋವು ಅನುಭವಿಸುವ 3 ಹೆಣ್ಣು ಮಕ್ಕಳ ಸಹಾಯಕ ತಾಯಿಯಾಗಿ ರಾಧಾ ಅವಿಸ್ಮರಣೀಯ ಅಭಿನಯ ನೀಡಿದ್ದರು. ಆ ನಂತರದಲ್ಲಿ ಪೋಷಕ ನಟಿಯಾಗಿ ಪಾಳೆಗಾರ 1996, ಹೂಮಳೆ 1998, ದಾಯಾದಿ 1998, ಸ್ನೇಹಲೋಕ 1999 ಮತ್ತಿತರ ಚಿತ್ರಗಳಲ್ಲಿ ನಟಿಸಿ ಅಪಾರ ಮೆಚ್ಚುಗೆ ಗಳಿಸಿದ್ದಾರೆ. ದಶಕಗಳ ಕಾಲ ದೊರೆತ ಎಲ್ಲ ಪಾತ್ರಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಅಪಾರ ಜನಾನುರಾಗ ಗಳಿಸಿದ ರಾಧಾ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜಾಶಂಕರ್, ರಾಜೇಶ್, ಗಂಗಾಧರ್, ಶ್ರೀನಾಥ್, ವಿಷ್ಣುವರ್ಧನ್, ಲೋಕೇಶ್, ಸುದರ್ಶನ್, ರಮೇಶ್, ನರಸಿಂಹರಾಜು, ದ್ವಾರ್ಕೀಶ್ ಮುಂತಾದ ಅಂದಿನ ಬಹುತೇಕ ಎಲ್ಲ ಜನಪ್ರಿಯ ನಾಯಕರೊಂದಿಗೆ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಓರೆಗೆಯ ನಟಿಯರಾದ ಕಲ್ಪನಾ, ವಂದನಾ, ಜಯಂತಿ, ಭಾರತಿ, ಚಂದ್ರಕಲಾ, ಉದಯ ಚಂದ್ರಿಕಾ ಮುಂತಾದವರೊಂದಿಗೆ ಬೆಳ್ಳಿ ತೆರೆಯನ್ನು ಹಂಚಿಕೊಂಡು ಪೈಪೋಟಿಯ ಅಭಿನಯ ನೀಡಿದ್ದಾರೆ. ಪ್ರತಿಭಾವಂತ ನಿರ್ದೇಶಕರಾದ KSL ಸ್ವಾಮಿ, YR ಸ್ವಾಮಿ, MR ವಿಠಲ್, BR ಪಂತುಲು, ಸಿದ್ದಲಿಂಗಯ್ಯ,
ಗೀತಪ್ರಿಯ ಮುಂತಾದವರ ನಿರ್ದೇಶನದಲ್ಲಿ ಅಭಿನಯಿಸಿದ ಕೀರ್ತಿ ಇವರದ್ದು. ಕಿರುತೆರೆ ಕಲಾವಿದೆಯೂ ಆಗಿರುವ ಬಿ.ವಿ. ರಾಧಾ ಉದಯ ವಾಹಿನಿಯ ಕುಂಕುಮ ಭಾಗ್ಯ, ಜಿ ಕನ್ನಡ ವಾಹಿನಿಯ ಚೀಸೋ ಸಾವಿತ್ರಿ ಮತ್ತು ಪುನರ್ ವಿವಾಹದಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. 1967ರಲ್ಲಿ ತಯಾರಾದ ಲಗ್ನಪತ್ರಿಕೆ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಪರಸ್ಪರ ಪ್ರೀತಿಸಿದ್ದ KSL ಸ್ವಾಮಿ ಮತ್ತು ರಾಧಾ ಸರಳವಾಗಿ ಮದುವೆಯಾದರು. ವೈಯಕ್ತಿಕ ಬದುಕಿನಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಯಶಸ್ವಿಯಾಗಿ ಎದುರಿಸಿದ ಮಾದರಿ ದಾಂಪತ್ಯ ಇವರದ್ದಾಗಿತ್ತು. 2015 ಅಕ್ಟೋಬರ್ 20ರಂದು ಅಗಲಿದ ತಮ್ಮ ಪತಿಯ ನೆನಪಿನೊಂದಿಗೆ ಬೆಂಗಳೂರಿನ ಹೊರ ಮಾವಿನಲ್ಲಿರುವ ನಿವಾಸದಲ್ಲಿ ಮಗಳು ಧನಲಕ್ಷ್ಮಿಯವರೊಂದಿಗೆ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಬಿ.ವಿ. ರಾಧಾ ಅವರು 10 ಸೆಪ್ಟೆಂಬರ್ 2017ರಂದು ನಿಧನರಾದರು. ಇವರಿಗೆ ಸಂದ ಪ್ರಶಸ್ತಿಗಳು 1989ರಲ್ಲಿ ರಾಧಾ ನಿರ್ಮಿಸಿದ ಚಿತ್ರ ಜಂಬೂ ಸವಾರಿ ಚಿತ್ರಕ್ಕೆ ಸ್ವರ್ಣಕಮಲ ರಾಷ್ಟ್ರೀಯ ಪ್ರಶಸ್ತಿ, ಶ್ರೇಷ್ಠ ಮಕ್ಕಳ ಚಿತ್ರ 1992ರಲ್ಲಿ ರಾಧಾ ನಿರ್ಮಿಸಿದ ಚಿತ್ರ ಹರಕೆಯ ಕುರಿ ಚಿತ್ರಕ್ಕೆ ರಜತ ಕಮಲ ರಾಷ್ಟ್ರೀಯ ಪ್ರಶಸ್ತಿ, ಶ್ರೇಷ್ಠ ಕನ್ನಡ ಚಿತ್ರ 2003ರಲ್ಲಿ ರಾಧಾ ಅವರು ಚಿತ್ರರಂಗಕ್ಕೆ ಸಲ್ಲಿಸಿದ ಸೇವೆಗಾಗಿ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪುರಸ್ಕಾರವನ್ನು ಪಡೆದಿದ್ದರು. ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾ PRCI ಸಂವಹನ ಪ್ರಶಸ್ತಿ 2011, ಪಂಡರಿಬಾಯಿ ಪ್ರಶಸ್ತಿ, ಕನ್ನಡ ಚಲನಚಿತ್ರ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ. ಕಲಾ ಸೇವೆಯಲ್ಲಿ ತಮ್ಮ ಜೀವನವನ್ನು ಕಳೆದ ಇಂತಹ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬರಲಿ, ಚಿತ್ರರಂಗದ ಸೇವೆಯನ್ನ ಮಾಡಲಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.